ಹಾಸನದ ಸಕಲೇಶಪುರದಲ್ಲಿ ವಾಹನವೊಂದು ಪಲ್ಟಿ ಆಗಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇದು ರಸ್ತೆ ಅಪಘಾತಕ್ಕೆ ಕಾರಣ ಆಗಿದೆ. ಕಾರ್ಮಿಕರನ್ನ ಕರೆದೊಯ್ತಾ ಇದ್ದಂತಹ ವಾಹನ ಪಲ್ಟಿ ಆಗಿರೋದರ ಡೀಟೇಲ್ಸ್ ಸಿಗ್ತಾ ಇದೆ. 14 ಕಾರ್ಮಿಕರಿಗೆ ಇದರಲ್ಲಿ ಗಾಯ ಆಗಿದೆ. 4 ಸ್ಥಿತಿ ಗಂಭೀರವಾಗಿರೋದರ ಮಾಹಿತಿ ಸಿಗ್ತಾ ಇದೆ. ಸಕಲೇಶಪುರದ ನಿಡನೂರು ಕೂಡಿಗೆ ಬಳಿ ಈ ಘಟನೆ ಆಗಿದೆ. ತಮಿಳುನಾಡಿನ ಸೇಲಂನಿಂದ ಮೆಡಿಕೇರಿಗೆ ಕಾಫಿ ತೋಟಕ್ಕೆ ಅಂತ ಕಾರ್ಮಿಕರು ಬರ್ತಾ ಇದ್ರು. ಚಾಲಕನ ನಿಯಂತ್ರಣ ತಪ್ಪಿ ಟಾಟಾ ವಿಂಗರ್ ವಾಹನ ಪಲ್ಟಿ ಆಗಿದೆ. ರಸ್ತೆಯಲ್ಲಿ ಕಾರ್ಮಿಕರ ಬಟ್ಟೆ ಸಾಮಗ್ರಿಗಳು ಎಲ್ಲವೂ ಕೂಡ ಚೆಲ್ಲಾಪಿಲ್ಲಿಯಾಗ್ಬಿಟ್ಟಿದೆ. ಸದ್ಯಕ್ಕೆ ಗಾಯಾಳುಗಳನ್ನ ಹಾಸನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಅಪಘಾತದ ತೀವ್ರತೆಯನ್ನು ಬಿಂಬಿಸ್ತಾ ಇದೆ ನೋಡಿ ಈ ದೃಶ್ಯ. ಹೇಗೆ ಆ ಇಡೀ ವಾಹನ ಉಲ್ಟಾ ಆಗಿದೆ ಮತ್ತು ಅದರಲ್ಲಿದ್ದಂತಹ ಪಾಪ ಆ ಕಾರ್ಮಿಕರದು ಬಟ್ಟೆ ಸಾಮಗ್ರಿ ಟಿಫಿನ್ ಬಾಕ್ಸು ಎಲ್ಲವೂ ಕೂಡ ಉಲ್ಟಂಪಲ್ಟ ಆಗಿ ಅಲ್ಲಿ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನು ಗಮನಿಸ್ತಾ ಇದ್ದೀವಿ. 14 ಜನ ಇರೋಂಥ ಅಪಘಾತ ಆಗಬೇಕಾದ್ರೆ ಸೊ ಅವರೆಲ್ಲರನ್ನ ಕೂಡ ಈಗ ಸದ್ಯಕ್ಕೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಯಾರು ಆಲ್ಮೋಸ್ಟ್ ಎಲ್ಲರೂ ಕೂಡ ಪ್ರಾಬಬ್ಲಿ ಓಕೆ 4 ಸ್ಥಿತಿ ಅದರಲ್ಲಿ ಗಂಭೀರ ಅನ್ನೋದರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ ನಮಗೆ. 4 ಸ್ಥಿತಿ ಗಂಭೀರ ಕ್ರಿಟಿಕಲ್ ಇದ್ದಾರೆ ಅವರು. ಉಳಿದವರು ಎಲ್ಲರಿಗೂ ಚಿಕಿತ್ಸೆ ಮುಂದುವರಿಸಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್, ಎಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಈ ಘಟನೆ ಆಗಿರೋದು ಮತ್ತು ವಾಹನ ಚಾಲಕನ ಸ್ಥಿತಿ ಹೇಗಿದೆ, ಯಾವ ಕಾರಣಕ್ಕೆ ಅಪಘಾತ ಆಯಿತು ಅಂತ, ಏನಕ್ಕೆ ಬ್ಯಾಲೆನ್ಸ್ ತಪ್ಪಿತು, ರೋಡ್ನಲ್ಲಿ ಏನಾದರೂ ಫಾಲ್ಟೀಸ್ ಇತ್ತಾ ಅಥವಾ ವೆಹಿಕಲ್ನಲ್ಲಿ ಏನಾದರೂ ಫಾಲ್ಟೀಸ್ ಇತ್ತಾ, ಏನು ಮಾಹಿತಿ ಇದೆ? ಮಮತಾ, ಇಂದು ಮುಂಜಾನೆ ಬಾಳುಪೇಟೆ ಬಳಿ ಭೀಕರ ಅಪಘಾತ ನಡೆದಿರ್ತಕ್ಕಂಥದ್ದು. ತಮಿಳುನಾಡಿನ ಸೇಲಂನಿಂದ ಮಡಿಕೇರಿ ಜಿಲ್ಲೆಯ ಶ್ರೀನಿವಾಸಂತ ಬಳಿ ಇರತಕ್ಕಂತಹ ಕಾಫಿ ತೋಟಕ್ಕೆ 14 ಕೂಲಿ ಕಾರ್ಮಿಕರನ್ನ ಕರೆದುಕೊಂಡು ವಾಹನ ತೆರಳ್ತಾ ಇತ್ತು. ಮುಂಜಾನೆ ಅದರಿಂದ ಅತಿ ವೇಗವಾಗಿ ಚಾಲಕ ಏನು ವಾಹನವನ್ನ ಚಲಾಯಿಸಿದೆ ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಅತಿ ವೇಗದಿಂದಾಗಿ ವಾಹನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರ್ತಕ್ಕಂಥದ್ದು. ಇದರಲ್ಲಿ 4 ಸ್ಥಿತಿ ತೀವ್ರ ಚಿಂತಾಜನಕವಾಗಿದ್ದು ಅವರೆಲ್ಲರಿಗೂ ಸಹ ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಉಳಿದವರು ಸಕಲೇಶಪುರ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಚಾಲಕನ ಅತಿ ವೇಗ ಹಾಗೂ ಆ ನಿದ್ದೆ ಮಂಪರು ಏನಿತ್ತು ಇದರಿಂದಲೇ ಈ ಭೀಕರ ಅಪಘಾತ ಸಂಭವಿಸಿರ್ತಕ್ಕಂಥದ್ದು. ಎಲ್ಲರೂ ಸಹ ಬಡ ಕೂಲಿ ಕಾರ್ಮಿಕ ಆಗಿರೋದ್ರಿಂದ ಅವರೆಲ್ಲರೂ ಸಹ ಜೀವನ ನಿರ್ವಹಣೆಗಾಗಿ ಕೂಲಿ ಕೆಲಸಕ್ಕೆ ತೆರಳುತ್ತಿದ್ದ ವೇಳೆ ಈ ಘಟನೆ ನಡೆದಿರ್ತಕ್ಕಂಥದ್ದು. ಸ್ಥಳಕ್ಕೆ ಸಕಲೇಶಪುರ ಗ್ರಾಮಾಂತರ ಪೊಲೀಸರು ಭೇಟಿಯನ್ನು ನೀಡಿ ಎಲ್ಲಾ ಗಾಯಗಳನ್ನ ಆಸ್ಪತ್ರೆಗೆ ಸ್ಥಳೀಯರೊಂದಿಗೆ ರವಾನಿಸಿರ್ತಕ್ಕಂಥದ್ದು. ಮಮತಾ, ಧನ್ಯವಾದ ಶಶಿಧರ್ ನಮ್ಮೆಲ್ಲ ಮಾಹಿತಿಗಾಗಿ. ಹೇಳು